ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾಯಿದ್ದೀನಿ ಕೊತ್ತಂಬರಿ ವಡೆ. ತುಂಬ ಟೇಸ್ಟಿಯಾಗಿರುತ್ತೆ. ನೆಂಚ್ಕೊಳ್ಳಿಕ್ಕೆ ಅನ್ನ ಸಾಂಬಾರು ಜೊತೆ ಅಥವಾ ಟೀ ಟೈಮ್ ಸ್ನ್ಯಾಕ್ಸ್ ಜೊತೆನೂ ತಿನ್ಬೋದು. ಸಿಂಪಲ್ಲಾಗಿ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. 1 ಕಪ್ಪು ಕಡಲೆ ಹಿಟ್ಟು, ಕಟ್ ಮಾಡಿರುವಂಥ ಫ್ರೆಶ್ ಆಗಿ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಜೀರಿಗೆ ಪೌಡ್ರು, ಕೆಂಪು ಖಾರ ಪೌಡ್ರು ಅಥವಾ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ತೊಗೊಳ್ಳಿ, ಗರಂ ಮಸಾಲ ತೊಗೊಳ್ಳಿ, ಜೀರಿಗೆನ ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ, ಧನಿಯಾ ಪೌಡರು, ಎಳ್ಳು ಮತ್ತು ಗಸಗಸೆ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಹುಣಸೆಹಣ್ಣು ಆಪ್ಷನಲ್ಲು ಅವು ಎರಡು. ಫಸ್ಟಿಗೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಅದರೊಳಗೆ ಕೊತ್ತಂಬರಿ ಸೊಪ್ಪು, ಉಪ್ಪು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರ ಪೌಡ್ರ್ ಹಾಕಿದ್ದೀನಿ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಇದು. ನೀವು ಬೇಕಾದರೆ ಚಾಟ್ ಮಸಾಲ ಎಲ್ಲ ಹಾಕೋಬೋದು. ನಾನಿಲ್ಲಿ ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ ಸ್ವಲ್ಪ. ಗಸಗಸೆ ಮತ್ತು ಎಳ್ಳು ಅರ್ಧ ಅಷ್ಟೇ ಹಾಕ್ಕೋಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಎರಡು ಸೇರಿ. ಆಮೇಲೆ ಸ್ವಲ್ಪ ಫ್ರೈ ಮಾಡಬೇಕಾದ್ರೆ ಹಾಕ್ಕೋಬೇಕು. ಹುಣಸೆ ರಸ, ಸ್ವಲ್ಪ ಬೆಲ್ಲ, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ನೋಡ್ಕೊಂಡು ಹಾಕಿ, ಸ್ವಲ್ಪನೇ ಹಾಕಬೇಕು ನೀರು, ಯಾಕಂದರೆ ನಾವು ಆಲ್ರೆಡಿ ಕೊತ್ತಂಬರಿ ಸೊಪ್ಪಲ್ಲಿ ನೀರಿರುತ್ತಲ್ವ, ಅದಕ್ಕೋಸ್ಕರ ಗಟ್ಟಿಯಾಗಿ ನಾದ್ಕೋಬೇಕು. ನೋಡಿ, ನಾನು ಸ್ಪೂನಲ್ಲೇ ಕಲಿಸಿದ್ದೀನಿ. ತುಂಬ ನೀರು ಮಾಡಬೇಡಿ. ನಾವು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಅಥವಾ ಹಾಗೆ ಹಬೆಯಲ್ಲಿ ಇದನ್ನು ಬೇಯಿಸ್ಬೇಕಾಗತ್ತೆ. ಇದನ್ನು ಯಾವ ಬೇಕಾದ್ರೂ ಶೇಪು ಕೊಡ್ಬೋದು, ಅಥವಾ ನೀವು ಡೈರೆಕ್ಟ್ ಪ್ಲೇಟಿಗೇನು ತಟ್ಟಿ, ಇಡ್ಲಿ ಪ್ಲೇಟು ಇತ್ತಂದರೆ ಅದರಲ್ಲಿ ತಟ್ಟಿಬಿಟ್ಟು ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಈ ರೀತಿ ಉಂಡೆ ಮಾಡ್ಕೊತಾ ಇದ್ದೀನಿ. ಉಂಡೆ ಮಾಡಿಕೊಂಡು ಸ್ವಲ್ಪ ಗಸಗಸೆ ಮತ್ತು ಎಳ್ಳಿದೆಯಲ್ವ ಸ್ವಲ್ಪ ಹಚ್ತಾ ಇದ್ದೀನಿ, ನನಗೆ ಕಾಣಿಸ್ಲಿಕ್ಕೆ ಅಂತ, ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ. ಇಲ್ಲಿ ನೋಡಿ, ನಾನು ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಇದು ಅರಿಶಿಣದ ಎಲೆ ಇತ್ತು ನಮ್ಮ ಗಾರ್ಡನಲ್ಲಿ, ಅದು ಇಟ್ಟಿದ್ದೀನಿ. ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಹಾಗೆ ಕೂಡ ತಟ್ಟೆ ಇಡ್ಲಿ ಪಾತ್ರೆಯಲ್ಲಿ ಅಥವಾ ಜರಡಿಯಲ್ಲಿ ಇಟ್ಕೊಂಡು ನೀವು ಈ ರೀತಿ ಹಬೆಯಲ್ಲಿ 10 ನಿಮಿಷದವರೆಗೂ ಬೇಯಿಸ್ಕೋಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಹಬೆಯಲ್ಲಿ. ನೋಡಿ, ನಾನು 10 ಮಿನಿಟ್ಸ್ ಆದಮೇಲೆ ನೋಡ್ತಾ ಇದ್ದೀನಿ, ಬೆಂದಿದೆ ಚೆನ್ನಾಗಿ. ಇದನ್ನು ತೆಗೆದು ತಣ್ಣಗಾಗ್ಲಿಕ್ಕೆ ಬಿಡಿ. ಬಿಸಿ ಇರುವಾಗ ಕಟ್ ಮಾಡಿದ್ರೆ ಒಡೆದೋಗುತ್ತೆ. ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಶೇಪ್ ಯಾವ್ದು ಬೇಕು ಅದು ಕಟ್ ಮಾಡ್ಕೊಳ್ಳಿ. ಪ್ಲೇಟಿಗೆ ಹಾಗೆ ಹಾಕಿದ್ರೆ ನಾವು ಟ್ರಯಾಂಗಲ್ ಎಲ್ಲ ಶೇಪ್ ಕೊಡ್ಬೋದು, ಅಥವಾ ಸ್ಕ್ವೇರ್ ಕೊಡಬಹುದು, ರೌಂಡಾಗಿ ಕೊಡಬಹುದು. ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದರೊಳಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಡೀಪ್ ಫ್ರೈನೂ ಮಾಡ್ಬೋದು. ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಇದರಲ್ಲಿ ಲೋ ಫ್ಲೇಮಲ್ಲಿ ನಾವು ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಅಂತೂ ತುಂಬ ಇಷ್ಟಪಡ್ತಾರೆ. ಇಲ್ಲಿ ನೋಡಿ, ಕೊತ್ತಂಬರಿ ವಡಿ ರೆಡಿಯಾಗಿದೆ. ಸ್ವಲ್ಪ ಎಳ್ಳು ಮತ್ತು ಗಸಗಸೆನ ಹಾಕಿ ಫ್ರೈ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಪ್ಲೇಟಲ್ಲಿ ಹಾಕಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.